ಜೂರಿಡಿಷನ್ ಪೊಲೀಸ್ ಸ್ಟೇಷನ್ ಹತ್ರ ಮಾಡಿದ್ದೀವಿ. ಇದು ನಿಮಗೆ ಗೊತ್ತಿದೆ. ಅಂದ್ರೆ ನಿಮ್ಮ ಇಲಾಖೆಯ ಏನು ವಸತಿಗಳನ್ನ ಕೊಡುವಂತದಕ್ಕೆ ಬೇರೆಯವರು ಹೊರಗಿನವರು ಬಂದು ಹೇಗೆ ಮಧ್ಯವರ್ತಿಗಳು ಬೇರೆ ಬೇರೆಯವರು ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅಥವಾ ನಿಮ್ ಗಮನಕ್ಕೆ ಬಂದ್ಮೇಲೆ ಅವ್ರ ಮೇಲೆ ನೀವು ಕ್ರಮ ತಗೊಳ್ತೀರಾ ಅಧಿಕೃತವಾಗಿ ಅನ್ನೋದು 2 ಅಂಶಗಳನ್ನ ಸ್ಪಷ್ಟಪಡಿಸಬೇಕು ಅಂತ ನಾನು ನಿಂತೀನಿ. ನಮಸ್ಕಾರ. ಸೊ ಈಗಾಗಲೇ ನೀವು ಹೇಳಿದಂತ ಎಲ್ಲ ವಿಷಯಗಳು ಮತ್ತು ತಾವೇನು ಈ ಮನವಿ ಪತ್ರದಲ್ಲಿ ಕೊಡ್ತಾ ಇದ್ದೀರಿ ಇವುಗಳನ್ನ ನಾನು ನೋಡಿದ್ದೀನಿ. ಗಾಣಿಗರಳ್ಳಿಗೆ ಸಂಬಂಧಪಟ್ಟಂಗೆ ಸುಮಾರು ಜನ ಈ ಮುಂಚೆ ನಮ್ಮ ಆಫೀಸಿಗೆ ಬಂದಿದ್ರು. ಅಲ್ಲಿ 2 BHK ಮನೆಗಳನ್ನ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದೀವಿ. 1 BHKದು ಸ್ಟ್ರಕ್ಚರ್ ರೆಡಿ ಆಗಿದೆ, ಇಂಟೀರಿಯರ್ ಮಾಡಿ ನಿಮಗೆ ಹ್ಯಾಂಡ್ ಓವರ್ ಮಾಡಬೇಕು. ಸೊ ಇದ್ರ ಮಧ್ಯೆ ನೀವು ಬಂದಾಗ ನಾವೇನು ಹೇಳಿದ್ವಿ, ಲೋನ್ ಮೇಳ ಮಾಡ್ತೀವಿ. ನೀವೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ, ಲೋನ್ ಮೇಳ ಮಾಡಿ ನಾವು ಲೋನ್ ತಗೊಳ್ತೀವಿ ಮತ್ತೆ ಲೋನ್ ಕೊಡ್ತೀವಿ, ಬೇಗ ಮನೆ ಕಂಪ್ಲೀಟ್ ಮಾಡಿ ಕೊಡಿ ಅಂತ ಹೇಳಿ. ಸೊ ಅದ್ರ ಬೇಸ್ ಮೇಲೆ ಲೋನ್ ಮೇಳನ ಕಂಡಕ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ಆ ದಿನ ನಾನು ನಿಮ್ಗೆ ಹೇಳಿದೆ 2 BHK ಏನಿದೆ ರೆಡಿ ಆದ್ಮೇಲೆ ಗೌರ್ಮೆಂಟ್ ಇಂದ ಈಗ ಆಕ್ಷನ್ ಮಾಡ್ಲಿಕ್ಕೆ ಡೈರೆಕ್ಷನ್ ಇತ್ತು. ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ನಿರ್ದೇಶನ ಕೊಟ್ಟಿದ್ದಾರೆ, ಆಕ್ಷನ್ ಮಾಡೋದು ಬೇಡ, ಅದನ್ನ ಈ ಲಾಟ್ರಿ ಮೂಲಕ ನೀವು ಮಾಡಿ ಅಂತ ಹೇಳಿ. ಈ ಲಾಟ್ರಿ ಮಾಡಿದಾಗ ಯಾರು ಜೆನ್ಯೂನ್ ಬೆನಿಫಿಷರಿ ಇದಾರೆ ಸೆಲೆಕ್ಷನ್ ಆದ್ಮೇಲೆ ಅದೇನ್ ಸೋರ್ಸ್ ಬರ್ತದ, ರೆವಿನ್ಯೂ ಬರ್ತದ, ಆ ದುಡ್ಡಿಂದ ನಾವು 1 BHK ನ ಇಮಿಡಿಯೇಟ್ ತಗೊಳ್ತೀವಿ. ಸೊ ವಿದಿನ್ 3 months ನಾವು ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದು. ಎರಡನೇದು, ತಾವು ಹೇಳಿದ ಹಾಗೆ ಯಾವ್ದು ರೀತಿ ಮಧ್ಯವರ್ತಿಗಳು ಅಥವಾ ಬೇರೆ ಏನೇನೋ ಹೇಳಿದ್ರಲ್ಲ ಆ ತರ ಸಿಸ್ಟಮು ನಮ್ಮಲ್ಲಿ ಇಲ್ಲ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅಲ್ಲಿ ಎಲ್ಲನೂ ಕಂಪ್ಯೂಟರೈಸ್ಡ್, ಯಾವ ಮಧ್ಯವರ್ತಿ ಬರ್ಲಿಕ್ಕೂ ಅವಕಾಶ ಇಲ್ಲದೆ ತರ ನಾವು ಸಿಸ್ಟಮ್ ಅನ್ನ ಡೆವಲಪ್ ಮಾಡಿದೀವಿ. ಮತ್ತೆ ನೀವು ಕೂಡ ಯಾವುದೇ ಮಧ್ಯವರ್ತಿಗೆ ಹೇಳುವಂತ ವಿಷಯನ ನೀವು ತಲೆಗೆ ತಗೊಳ್ಬಾರ್ದು. ಏನೇ ವಿಷಯ ಇದ್ರೂ ಕೂಡ ನೇರವಾಗಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಬಂದು ಅಥವಾ ವೆಬ್ಸೈಟ್ ಅಲ್ಲಿ ಅಥವಾ ಕಾಲ್ ಸೆಂಟರ್ ಇದೆ, ಕಾಲ್ ಸೆಂಟರ್ ಅಲ್ಲಿ ನೀವು ಮಾಹಿತಿಯನ್ನ ತೆಗೆದುಕೊಳ್ಬಹುದು. ಯಾರನ್ನ ಮಧ್ಯವರ್ತಿಯನ್ನ ಸಂಪರ್ಕ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ನಿಮ್ಮಲ್ಲಿ ಏನು ಡಿಮ್ಯಾಂಡ್ಗಳಿದಾವೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ಆಲ್ರೆಡಿ ಆಕ್ಷನ್ ತಗೊಳ್ತಾ ಇದೀವಿ. ನೀವು ಕೇಳಿದ್ದು EMI ಕಟ್ಟಬೇಕು, ಅಡ್ವಾನ್ಸ್ ಅಮೌಂಟ್ ಕಟ್ಟಬೇಕಂತ ಹೇಳಿ. 2 BHK ಕಂಪ್ಲೀಟ್ ಆದಂತ ಲೊಕೇಶನ್ಗಳಲ್ಲಿ ಈಗಾಗಲೇ ನಮ್ಮಲ್ಲಿ ಟೋಟಲ್ 1 lakh ಹೌಸಸ್ ಅಲ್ಲಿ 45,124 ಮನೆಗಳನ್ನು ಕಟ್ತಾ ಇದ್ದೀವಿ. ಆ ಪೈಕಿ ಸುಮಾರು 9,000 ಮನೆಗಳು ಆಲ್ರೆಡಿ ರೆಡಿ ಇದೆ, ಕೀ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ರೆಡಿ ಇದೆ. ಇನ್ನುಳಿದಂಗೆ ಸುಮಾರು 11,000 ಮನೆಗಳು ನಿಯರಿಂಗ್ ಕಂಪ್ಲೀಷನ್, ಅಂದ್ರೆ 2 ಸೇರಿ 20,000 ಮನೆಗಳು ಇನ್ನೇನು ಸ್ವಲ್ಪ ದಿನದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅಮೃತ ಹಸ್ತದಿಂದ ಕೀ ಹ್ಯಾಂಡ್ ಓವರ್ ಮಾಡ್ತೀವಿ. ಎಷ್ಟಕ್ಕೆ? 9,000ಗೆ. ಇನ್ನು 11,000 ಮನೆಗಳಿಗೆ ಮೇ ಬಿ ಒಂದು 3 months ಅಲ್ಲಿ ಕಂಪ್ಲೀಟ್ ಮಾಡಿ ನಿಮ್ಗೆಲ್ಲ ಕೊಡುವಂತ ಕೆಲಸ ಮಾಡ್ತೀವಿ. ಇನ್ನುಳಿದಂತ 25,000 ಮನೆಗಳಿಗೆ ಸಂಬಂಧಪಟ್ಟಂಗೆ ಅದು ಬೇರೆ ಬೇರೆ ಸ್ಟೇಜ್ ಅಲ್ಲಿ ಇದೆ. ಅದಕ್ಕೆ ನಮ್ಗೆ ರೆವಿನ್ಯೂ ಬೇಕಾದದ್ದು 2 BHK ಆಕ್ಷನ್ ಮಾಡಿ ಅಥವಾ ಸೇಲ್ ಮಾಡಿ ಅಥವಾ ಈ ಲಾಟ್ರಿ ಮಾಡಿ ಅಲ್ಲಿಂದ ಬರ್ತಕ್ಕಂಥ ರೆವಿನ್ಯೂ ಇಂದ ಇದನ್ನ ಕಂಪ್ಲೀಟ್ ಮಾಡಬೇಕು. ತಮ್ಗೆಲ್ಲ ಗೊತ್ತಿದ್ದಾಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಏನು ಸೇರಿಂಗ್ ಪ್ಯಾಟರ್ನ್ ಇದೆ ಆ ದುಡ್ಡನ್ನೆಲ್ಲ ನಾವು ಎಕ್ಸ್ಪೆಂಡಿಚರ್ ಮಾಡಿದೀವಿ. ಸೊ ಮ್ಯಾಕ್ಸಿಮಮ್ ಸೇರ್ ಬರಬೇಕಾದದ್ದು ಬೆನಿಫಿಷರಿ ಕಾಂಟ್ರಿಬ್ಯೂಷನ್, ಇಟ್ ಇಸ್ ಅಬೌಟ್ 60%. ಸೊ ನಿಮ್ಮ ಕಷ್ಟನೂ ಅರ್ಥ ಆಗುತ್ತೆ. ನೀವು ಮೊದಲಿಗೆ ಲೋನ್ ತಗೊಂಡು ದುಡ್ಡು ಕಟ್ಟಿ ಆಮೇಲೆ ಕಂಪ್ಲೀಷನ್ ಮಾಡಿ ಕೊಡೋದು ನಿಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಆ ಕಷ್ಟನ ನಾವು ಅರ್ಥ ಮಾಡಿಕೊಂಡು 2 BHK ಸೇಲ್ ಮಾಡಿದ್ಮೇಲೆ ಏನ್ ರೆವಿನ್ಯೂ ಬರ್ತದ ಆ ದುಡ್ಡಲ್ಲಿ ನಾವು 1 BHK ಕಂಪ್ಲೀಟ್ ಮಾಡ್ಕೊಳ್ತೀವಿ. ಸೊ ಈ ತೊಂದರೆಯನ್ನ ನೀವು ತಗೊಳ್ಳಿಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಒಂದು. ಎರಡನೇದು, ಸಾಲ ಕೊಡೋದ್ರ ಬಗ್ಗೆ ಹೇಳಿದ್ರಿ. ಸಾಲ ಕೊಡ್ಲಿಕ್ಕೆ ನಾವು ಈಗಾಗಲೇ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ಬಂದಿದೆ. ಕರ್ನಾಟಕ ಸರ್ಕಾರ ಈ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ತಂದು ಅಪ್ ಟು 5% ಇಂಟ್ರೆಸ್ಟ್ ಅನ್ನ ನಾವೇ ಕಟ್ತೀವಿ, ಅಂದ್ರೆ ಸರ್ಕಾರದವರೇನೆ ಕಟ್ತಾರೆ. ಸೊ ಅದೆಲ್ಲ ನಿಮ್ಗೆ ಗೊತ್ತಿದೆ. ನೀವು ಲೋನ್ ತಗೊಂಡ್ಮೇಲೆ ಅಪ್ ಟು 5% ಲೋನ್ ಅನ್ನ ನಾವೇ ಕಟ್ತೀವಿ. ಫಾರ್ ಎಕ್ಸಾಂಪಲ್ EMI ಏನಾದ್ರು 10,000 ಇದ್ರೆ 3,000 to 5,000 ನಮ್ ಕಡೆಯಿಂದ ಹೋಗುತ್ತೆ, 5,000 to 7,000 ನಿಮ್ ಕಡೆಯಿಂದ ಪ್ರತಿ ತಿಂಗಳು ಬರುತ್ತೆ. ಅಷ್ಟಕ್ಕೆ ನೀವು ಸಾಲ ಕಟ್ಕೊಂಡು EMI ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದಾದ್ಮೇಲೆ ಈಗಾಗಲೇ ರೆಡಿ ಇರ್ತಕ್ಕಂತ ಏನು ಮನೆಗಳಿದಾವೆ ಅಲ್ಲಿ ವಿದ್ಯುತ್ ವ್ಯವಸ್ಥೆ ಮಾಡಬೇಕು, ನೀರು ವ್ಯವಸ್ಥೆ ಮಾಡ್ಬೇಕಂತ ತಾವು ಕೇಳ್ತಾ ಇದ್ರಿ. ಈಗ ಕಳೆದ ಒಂದು ವಾರದಿಂದ ನಾವು ಸುಮಾರು 49 ಬೋರ್ವೆಲ್ಗಳನ್ನ ಹಾಕ್ಲಿಕ್ಕೆ ಪರ್ಮಿಷನ್ ತಗೊಂಡಿದೀವಿ. ಸುಮಾರು 20 ಬೋರ್ವೆಲ್ಗಳು ಆಲ್ರೆಡಿ ಪ್ರೊಸೆಸ್ ನಡೀತಾ ಇದೆ. ಬೇರೆ ಬೇರೆ ಲೊಕೇಶನ್ ಅಲ್ಲಿ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಮತ್ತೆ ಎಲೆಕ್ಟ್ರಿಸಿಟಿಗೂ ಸಂಬಂಧಪಟ್ಟಂಗೆ ನಾವು ಆಕ್ಷನ್ ತಗೊಂಡಿದ್ವಿ. ಬೆಸ್ಕಾಂ ಜೊತೆ ಕಮ್ಯುನಿಕೇಶನ್ ಮಾಡಿದೀವಿ. ಪರ್ಮನೆಂಟ್ ಇದು ಎಲೆಕ್ಟ್ರಿಸಿಟಿ, ದೆನ್ ಕುಡಿಯೋ ನೀರು, ಇವನ್ BWSS ನಾವು ರಿಕ್ವೆಸ್ಟ್ ಮಾಡಿದೀವಿ. ಪರ್ಮನೆಂಟ್ ಆಗಿ BWSS ಇಂದ ಕಾವೇರಿ ನೀರು ಕೊಡಿಸುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಸೊ ನೀವು ಹೇಳಿದಾಗೆ EMI ಹೊರೆಯನ್ನು ಕಡಿಮೆ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿರಿ, ಅದು ಕೂಡ ನಡೀತಾ ಇದೆ.
ದೆನ್ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಮಗೆ ಸಾಲ ಕೊಡಿಸಿ ಅಂತ ಹೇಳ್ತಾ ಇದ್ರಿ. ಫಸ್ಟ್ ಪ್ರಿಫರೆನ್ಸ್ ನಮ್ದು ರಾಷ್ಟ್ರೀಕೃತ ಬ್ಯಾಂಕಲ್ಲೇನೆ ಸಾಲ ಕೊಡಿಸ್ತೀವಿ. ಎಲ್ಲಿ ಸಿವಿಲ್ ಸ್ಕೋರ್ ಇರೋದಿಲ್ಲ ಅಲ್ಲಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು. ಅದು ಕೂಡ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಒಂದು ಸಭೆಯಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸಿವಿಲ್ ಸ್ಕೋರ್ ಕನ್ಸಿಡರ್ ಮಾಡಲಾರ್ದೆ ನೀವು ಸಾಲ ಕೊಡಿ ಅಂತೇಳಿ ಅದನ್ನ ಆನ್ಲೈನ್ ಅಲ್ಲೇ ಪ್ರೊಸೆಸ್ ಮಾಡ್ತಾ ಇದೀವಿ. ಆನ್ಲೈನ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಅವ್ರು ರಿಜೆಕ್ಟ್ ಮಾಡೋದಾದ್ರೆ, ಬ್ಯಾಂಕ್ದವ್ರು ರಿಜೆಕ್ಟ್ ಮಾಡೋದಾದ್ರೆ ಕಾರಣ ಕೊಡಬೇಕು, ಯಾಕೆ ಇವರಿಗೆ ಸಾಲ ಕೊಡ್ತಾ ಇಲ್ಲ ಅಂತ ಹೇಳಿ. ಇವೆಲ್ಲವುಗಳನ್ನ ತಂದದ್ರಿಂದ ಹೆಚ್ಚಿಗೆ ಸಾಲ ಬರುವಂತ ಸಾಧ್ಯತೆ ಇದೆ. ಅದನ್ನ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿದ್ದಾಗೆ ನಿಮ್ಮ ಸ್ಥಳಗಳಲ್ಲಿ ನಾವು ಲೋನ್ ಮೇಳ, ಸಾಲದ ಮೇಳನ ಮಾಡ್ತಾ ಇದ್ದೀವಿ. ಅದರ ಒಂದು ಸದುಪಯೋಗ ನೀವು ಮಾಡ್ಕೊಳ್ಬಹುದು. ಅದಾದ್ಮೇಲೆ ಕ್ಯಾನ್ಸಲೇಷನ್ ಕೆಲವೊಬ್ರು ಏನಾಗಿದೆ ಅಂತಂದ್ರೆ ಯಾವುದೋ ವೈಯಕ್ತಿಕ ಕಾರಣದಿಂದ, ಹೆಲ್ತ್ ಇಶ್ಯೂ, ಬೇರೆ ಬೇರೆ ಕಾರಣದಿಂದ ಕೆಲವೊಬ್ರು ಕ್ಯಾನ್ಸಲೇಷನ್ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾನ್ಸಲೇಷನ್ ಆದ್ಮೇಲೆ 25% ಅಮೌಂಟ್ ಡಿಪಾಸಿಟ್ ಮಾಡಿದಂತ ಅಮೌಂಟ್ ಅಗೇನೆಸ್ಟ್ 25% ನಾವು ಡಿಡಕ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ವಿ. ಬಟ್ ಅದನ್ನ ಬೋರ್ಡ್ ಅಲ್ಲಿ ತಗೊಂಡು ಡಿಡಕ್ಷನ್ ಮಾಡೋ ಬೇಡ ಅಂತ ಹೇಳಿ ಸರ್ಕಾರದಿಂದ ಆಲ್ರೆಡಿ ಜಿಯೋ ಆಗಿದೆ. ಹಾಗಾಗಿ ಯಾವುದೇ ಡಿಡಕ್ಷನ್ ನಾವು ಯಾವ ಬೆನಿಫಿಷರಿ ಕಡೆಯಿಂದ ಮಾಡ್ಕೊಳ್ಳಾರ್ದೆ ನಿಮ್ಮ ಫುಲ್ ಅಮೌಂಟ್ ಅನ್ನ ನಾವು ರಿಟರ್ನ್ ಕೊಡ್ತಾ ಇದ್ದೀವಿ. ಸೊ ಇಷ್ಟು ನೀವು ಕೇಳಿದಂತ ಎಲ್ಲ ಬೇಡಿಕೆಗಳು ಆಲ್ಮೋಸ್ಟ್ ಎಲ್ಲ ಅಟೆಂಡ್ ಮಾಡಿದೀವಿ. ತಕ್ಷಣಕ್ಕೆ ನೀವು ಮನೆ ರೆಡಿ ಮಾಡಿ ಕೊಡ ಅಂತ ಹೇಳ್ತಾ ಇದ್ರಿ. 20,000 ಮನೆಗಳು ರೆಡಿ ಇದಾವೆ. ಬರ್ತಕ್ಕಂತ 15 ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಡೇಟ್ ಕೊಡ್ತಾರೆ. ಆ ಡೇಟ್ಗೆ ಕೀ ಹ್ಯಾಂಡ್ ಓವರ್ ಮಾಡ್ತೀವಿ. ಇನ್ನುಳಿದಂತ 25,000 ಮನೆಗಳನ್ನ 2 BHK ಬರ್ತಕ್ಕಂಥ ರೆವಿನ್ಯೂ ಇಂದ ಈ 1 BHK ಮನೆಗಳನ್ನ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಆಮೇಲೆ ಬಂದಂತ ಅಪ್ಲಿಕೇಶನ್ ಎಷ್ಟು ಬಂದಿದೆಯಲ್ಲ ಅದಕ್ಕೆ ಅನುಗುಣವಾಗಿ ನಮ್ಮಲ್ಲಿ ಮನೆ ಇದೆ. ಒನ್ಲಿ ಕಂಪ್ಲೀಷನ್ ಪ್ರೊಸೆಸ್ ಮಾಡಬೇಕು ಅಷ್ಟೇ. ಹಾವೇರಿಯಲ್ಲಿ ಹೇಳಿದ್ದು ಒಂದು ವಿಷಯ ಬೇರೆ. ಹಾವೇರಿಯಲ್ಲಿ ಏನಾಗಿದೆ, ಹಾವೇರಿ ಮತ್ತು ಬೇರೆ ಬೇರೆ ಜಿಲ್ಲಾ ಪ್ರದೇಶದಲ್ಲಿ ಏನಾಗಿದೆ ಅಂತಂದ್ರೆ ನಂಬರ್ ಆಫ್ ಡ್ಯೂಸ್ ಅಂದ್ರೆ ಡ್ವೆಲ್ಲಿಂಗ್ ಯೂನಿಟ್ಸ್ ಏನ್ ತಗೊಂಡ್ವಿ ಅಷ್ಟು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಬೇರೆ ಬೇರೆ ರೀಸನ್ ಇದೆ. ಸೊ ಕಡಿಮೆ ಕಂಪ್ಲೀಟ್ ಆಗಿದೆ. ಬಟ್ ಇಲ್ಲಿ ಬೆಂಗಳೂರಲ್ಲಿ 1 lakh ಅಲ್ಲಿ ಆತರ ಆಗಿಲ್ಲ. ಏನ್ ನಾವು 45,124 ಮನೆಗಳನ್ನ ಬಿಗಿನಿಂಗ್ ಅಲ್ಲಿ ತಗೊಂಡಿದೀವಿ, ಅಷ್ಟು ನಾವು ಅಂಡರ್ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಒಂದು ನೀವು ಇಲ್ಲೊಂದು ಪಾಯಿಂಟ್ ಇತ್ತು, ಸರ್ಕಾರದ ಮನೆ ಯೋಜನೆ 6 ಲಕ್ಷದಿಂದ 13 ಲಕ್ಷಕ್ಕೆ ಏರಿಸಿರುವಂತದ್ದು. ಇದಕ್ಕೆ ಮಾಹಿತಿ ಕೊಟ್ಟಿಲ್ಲ ಯಾವ ರೀತಿ ಏರಿಕೆ ಆಯ್ತು ಅಂತ. ಈಗ ಇನ್ನೊಂದು ಹೇಳ್ತಾ ಇದ್ದೀರಾ, ಲೋನ್ ಮೇಳ ಮಾಡ್ತಿದೀವಿ ಅಂತ ಹೇಳ್ತಿದ್ದೀರಾ. ಬಹುತೇಕ ಎಲ್ಲರೂ BPL ಕಾರ್ಡ್ದಾರರು. ಅವ್ರ ಆದಾಯ ಎಷ್ಟಿದೆ? 1,20,000 ಇದೆ. ಇವ್ರಿಗೆ ಯಾವ ರೀತಿಯಾಗಿ ಲೋನ್ ಆಗುತ್ತೆ? ಈಗ ಲೋನ್ ಆಯ್ತು, ಲೋನ್ ತಗೊಂಡ್ಮೇಲೆ ಅವ್ರು EMI ಕಟ್ಟಬೇಕು. ಅವ್ರಿಗೆ BPL ಕಾರ್ಡ್ ಉಳಿಯುತ್ತಾ? ಆ ನಿಯಮದ ವಿರುದ್ಧ ಆಗ್ಬಿಡುತ್ತಲ್ಲ. ಹೌದು ಸರ್. ನಿಮ್ಗೆ ಇನ್ಕಮ್ ನೋಡಿ, ನಿಮ್ ಇನ್ಕಮ್ ಎಷ್ಟಿರ್ತದ ಅವ್ರ ಬೇಸ್ ಮೇಲೆ ಲೋನ್ ಕೊಡ್ತಾರೆ. BPL ಕಾರ್ಡ್ ರದ್ದತಿ ಆಗುವಂತದ್ದಿಲ್ಲ. ಅದನ್ನು ಡಿಸ್ಕಷನ್ ಮಾಡಿದೀವಿ, ಬ್ಯಾಂಕರ್ಸ್ ಅನ್ನ ಕರೆದು ಡಿಸ್ಕಷನ್ ಮಾಡಿದೀವಿ. ನಿಮ್ದೇನ್ ಇನ್ಕಮ್ ಸೋರ್ಸ್ ಇರುತ್ತೆ ಆ ಬೇಸ್ ಮೇಲೆ ಲೋನ್ ಆಗುತ್ತೆ. ಆಮೇಲೆ ಲೋನ್ ಪೋರ್ಷನ್ ಬಂದ್ಬಿಟ್ಟು ಎಷ್ಟಿದೆ, ನಮ್ಮ ಡ್ಯೂಸ್ ಬಂದ್ಬಿಟ್ಟು 10,50,000 ಒಂದ್ ಮನೆ ಜನರಲ್ ಅವರಿಗೆ. SC ST ಇದ್ರೆ 9,70,000. ಸೊ ಅದರಲ್ಲಿ ನೀವು ಲೋನ್ ತಗೊಂಡಾಗ ನಾನು ಹೇಳಿದ್ನಲ್ಲ EMI ಫಾರ್ ಎಕ್ಸಾಂಪಲ್ 10,000 ಅಂತಂದ್ರೆ ಅದರಲ್ಲಿ ಅಪ್ ಟು 5% ನಾವೇ ಕಟ್ತೀವಿ. 3 to 5% EMI 3 to 5%. ಸೊ ಅಂದ್ರೆ ಬಡ್ಡಿ ಏನಿದೆ, ಬಡ್ಡಿ ಪೋರ್ಷನ್ ನಾವೇ ಕಟ್ತೀವಿ ಅಷ್ಟು ಪರ್ಸೆಂಟ್ ಅನ್ನ. ಉಳಿದದನ್ನ ಬೆನಿಫಿಷರಿ ಕಟ್ಟಬೇಕು. ಇದು ತುಂಬಾ ಅವ್ರಿಗೆ ಅನುಕೂಲಕರ ಆಗ್ತಾ ಇದೆ. ಹಾಗಾಗಿ ಸುಮಾರು 3,000-3,500 ಜನ ಈ ಇಂಟ್ರೆಸ್ಟ್ ಸಬ್ವೆನ್ಷನ್ ಆದ್ಮೇಲೆ ಬಂದು ಮನೆಗಳನ್ನ ತಗೊಳ್ತಾ ಇದ್ದಾರೆ. ಸೊ ಪ್ರೋಗ್ರೆಸ್ ಆಗ್ತಾ ಇದೆ. ಒಬ್ಬೊಬ್ರು ಮಾತಾಡಿ. ಮೈಕ್ ಕೊಡಿ ಅವರಿಗೆ, ಎಲ್ಲರಿಗೂ ಕೇಳಿಸ್ತೆ. 5% ಕಟ್ತೀನಿ ಅಂತ ಹೇಳ್ತೀರಾ. ದಿ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಆಫ್ ದಿ ಇಂಟ್ರೆಸ್ಟ್ ವಿಲ್ ಬಿ ಡಿಡಕ್ಟೆಡ್ ಆನ್ ದಿ 5%. ಆ ಟೋಟಲ್ ಪ್ರಿನ್ಸಿಪಲ್ ಅಲ್ಲಿ 5% ನೀವು ಕಟ್ಟೋದು ಒಂದು. ಆಮೇಲೆ ಈಗ ಅದರ ಪ್ರಿನ್ಸಿಪಲ್ ಎಷ್ಟು ಹೋಗುತ್ತೆ, ಇಂಟ್ರೆಸ್ಟ್ ಎಷ್ಟು ಹೋಗುತ್ತೆ, ಅದನ್ನ ನೀವು ಅರ್ಥ ಮಾಡ್ಕೊಂಡು ಹೇಳ್ಬೇಕು. ನೀವು 5% ಕೊಡ್ತೀವಿ, ಸಪೋಸ್ 10,000 ನೀವು EMI ಬಂದ್ರೆ ಅದ್ರಲ್ಲಿ 5% ಅಂದ್ರೆ ಅರ್ಧ ನೀವು ಕಟ್ಟಬೇಕಾಗುತ್ತೆ ಅಂತ ಹೇಳ್ಬಿಡ್ರಿ ನೀವು. ಅದು ಸ್ಲಿಪ್ ಆಫ್ ದಿ ಟಂಗ್ ಹೇಳಿದ್ರು ಅಥವಾ ಓವರ್ ಕನ್ಫ್ಯೂಸಲ್ ಹೇಳಿದ್ರು ನನಗೂ ಗೊತ್ತಿಲ್ಲ. ಐ ಕೆನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಐಲಬಿ ಆಫ್ ಇಟ್. ಅದಕ್ಕೋಸ್ಕರ ಪ್ಲೀಸ್ ಲೆಟ್ ದೀಸ್ ಪೀಪಲ್ ನೋ ಅಂಡರ್ಸ್ಟ್ಯಾಂಡ್. ಅವ್ರು ಕರೆಕ್ಟಾಗಿ ಅರ್ಥ ಆಗಿ 5% ಅಂದರೆ ಇಟ್ ಈಸ್ ಓನ್ಲಿ ಅಪ್ಲಿಕಬಲ್ ಟು ದಿ ಇಂಟ್ರೆಸ್ಟ್ ಅಂತನೋ. ಇಂಟ್ರೆಸ್ಟಲ್ಲಿ ಟೋಟಲ್ 11% ಹಾಕಿದ್ರು ಅಂದರೆ ಆ ಇಂಟ್ರೆಸ್ಟ್ ರೇಟಲ್ಲಿ 11% ಅದು 5% ನೀವು ಕಟ್ತಿರೋ, ಟೋಟಲ್ ಪ್ರಿನ್ಸಿಪಲ್ ಅಮೌಂಟಲ್ಲಿ 5% ಕಟ್ತಿರೋ, EMI ಅಲ್ಲಿ 50% ಕಟ್ತಿರೋ ಅಂತ ಅವ್ರಿಗೆ ಕ್ಲಾರಿಫೈ ಮಾಡಿ ಪ್ಲೀಸ್. ಇಂಟ್ರೆಸ್ಟ್ ಅಗೇನೆಸ್ಟ್ 3 to 5%, EMI ಅಗೇನೆಸ್ಟ್ ಅದು 25% ಬರುತ್ತೆ. ಸೊ 75%, 76% ನೀವು ಕಟ್ಟಬೇಕಾಗತ್ತೆ. ರಿಮೈನಿಂಗ್ 24% ನಮ್ದಾಗುತ್ತೆ. ಅಂದ್ರೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ 10,000 EMI ಇದ್ರೆ ಅದರಲ್ಲಿ 7,000 ಇವ್ರು ಕಟ್ಟಬೇಕು. ಹೌದು. ಅದು ಜಿಯೋ ಆಗಿದೆ. ಜಿಯೋ ಕಾಪಿನೂ ತಾವು ತಗೊಳ್ಬಹುದು ಸರ್. ಆದೇಶ ಹೊರಡಿಸ್ಬೇಕನ್ನ ಆತರ. ಸರ್, ಈಗ
ಅಲ್ಲ ಸರ್ ಒಂದು ಇಂಪಾರ್ಟೆಂಟ್ ವಿಚಾರ ಬಿಟ್ಟಿದೆ ಇಲ್ಲಿ. ಅಲ್ಲ ಆಗಲ್ಲ ಬಾಯಿ ಮತ್ತೆ ಅಲ್ಲ ಇಲ್ಲ ಒಂದು ಇಂಪಾರ್ಟೆಂಟ್ ವಿಚಾರ. ಓಕೆ ಒಂದು 2 ನಿಮಿಷ 10 ವರ್ಷ ಆಗಿದೆ ಪಾಪ, ಅದಕ್ಕೆ ಇಲ್ಲಿ ಬಂದು ಕೂತಿದ್ದಾರೆ. ಈಗ ಒಂದ್ ಪಾಯಿಂಟ್ ನೀವು ಮೊದ್ಲಿಂದನೂ ಹೇಳ್ತಾ ಇದ್ದೀರಾ, ಮಾಡ್ತಾ ಇದೀವಿ ಅಂತ, ಆದ್ರೆ ಯಾವುದು ಮುಂದಕ್ಕೆ ಹೋಗ್ತಾ ಇಲ್ಲ. ಈಗ ಏನಾಗಿದೆ ಇಲ್ಲಿ ಜನ ನಿಮಗೆ ಒಂದು ಸುಲಭ ಆಗುವಂತದ್ದು ನಾನು ಹೇಳ್ತೀನಿ. ಇಲ್ಲಿ ತುಂಬಾ ಜನ EMI ತಗೊಂಡು ಅವ್ರಿಗೆ ಮನೆ ಸ್ವಾಧೀನ ಸಿಗದೆ EMI ಕಟ್ತಾ ಇದ್ದಾರೆ. ಅದಕ್ಕೆ ನೀವೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ನೀವು ಮನೆ ಸ್ವಾಧೀನ ಕೊಡುವವರು ಕೂಡ ಅವರು EMI ಕಟ್ಟಲ್ಲ, ಮೊರಟೋರಿಯಂ ಪೀರಿಯಡ್ ನ ಕೊಡಬೇಕು. ಜೊತೆಗೆ ಆ ಮೊರಟೋರಿಯಂ ಪೀರಿಯಡ್ ಅಲ್ಲಿ ಬ್ಯಾಂಕ್ ಅವರು ಏನು ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ ಆ ಇಂಟ್ರೆಸ್ಟ್ ನ ನೀವೇ ಕಟ್ಟಬೇಕು. ಅದು ಒಂದು ಪಾಯಿಂಟ್ ಸರ್, ಅದು ಒಂದು ಪಾಯಿಂಟ್. ಎರಡನೇದು, ನಿಮ್ಗೆ ಅದರಲ್ಲಿ ಇನ್ನೊಂದೇನು ಬೆನಿಫಿಟ್ ಆಗುತ್ತೆ ಅಂದ್ರೆ, ನೀವು ಈ ತರ ಮಾಡಿದಾಗ ಎಲ್ಲರೂ ಅಪ್ಲೈ ಮಾಡ್ತಾರೆ. ನಾವು ಲೋನ್ ಆಮೇಲೆ ಕಟ್ಟಿದ್ರು ಆಗುತ್ತೆ, ಈಗ ನಮ್ಗೇನು ಬರಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ನಿಮ್ಮ ಮನೆಗೆ ಡಿಮಾಂಡ್ ಜಾಸ್ತಿ ಬರುತ್ತೆ. ಸೊ ನೀವು ಅದನ್ನು ಮಾಡಿದ್ರೆ ನಿಮ್ಗೆ ಸಹಾಯ ಆಗುತ್ತೆ. ದಯವಿಟ್ಟು ಇದನ್ನ ಕನ್ಸಿಡರ್ ಮಾಡಿ. ಅದು ಪ್ರಾಬ್ಲಮ್ ನಿಮ್ದು ಸಾಲ್ವ್ ಆಗುತ್ತೆ, ಜನರದ್ದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಮೇಲೆ ಇನ್ನೊಂದು ಅಂಶ ಹೇಳ್ಬೇಕಿತ್ತು, ವಿದ್ಯುತ್ ನೀರು ನೀವು ಹೇಳಿದ್ರಿ ಸರ್. ಆದ್ರೆ ನೋಡಿ, ಲಾಸ್ಟ್ ಟೈಮ್ ನಿಮ್ಮನ್ನ ಭೇಟಿ ಆದಾಗ್ಲೇ ನಾವು 2 ತಿಂಗಳ ಮುಂಚೆ ಭೇಟಿ ಆಗಿದ್ದು. ಅಲ್ಲಿ ನೀವು ಕೀಲಿ ಅವ್ರಿಗೆ ಕೊಟ್ರಿ, ಹೇಗೋ ಕಷ್ಟಪಟ್ಟು ಯಾವುದೋ ಒಂದು ಇದು ಮಾಡಿ ಕೊಟ್ರಿ. ಅವರು ಅಲ್ಲಿ ಸಾಲ್ವ್ ಆಗ್ಲಿಲ್ಲ, ಅವರು ಅಲ್ಲಿ ವಾಸಕ್ಕೆ ಹೋಗಿದ್ದಾರೆ. ಅವ್ರಿಗೆ ಏನೋ ವಾಸ ಮಾಡಕ್ಕೆ ಆಗ್ತಾ ಇಲ್ಲ, ಕರೆಂಟು ಇಲ್ಲ ನೀರು ಇಲ್ಲ. ಸೊಳ್ಳೆ ಸರ್ ಇಲ್ಲಿ ಕರೆಂಟು ಇಲ್ಲ ನೀರು ಇಲ್ಲ ಅಂತಾರೆ. ಇದು ನೆಲ್ಗುಳಿ ಇವತ್ತು ಪಾಪ ಸುದರ್ಶನ್ ಹೋಮ ಅಂತ ನಿನ್ನೆ ಮತ್ತು ಇವತ್ತು ಹೋಮ ಮಾಡ್ತಾ ಇದಾರೆ. ಪಾಪ ಅವ್ರಿಗೆ ಎಷ್ಟು ಕನಸು ಇಟ್ಕೊಂಡಿದ್ದಾರೆ ನೋಡಿ ಸರ್, ದೊಡ್ಡ ಮಟ್ಟದಲ್ಲಿ ಹೋಮ ಮಾಡ್ತಾ ಇದಾರೆ. ಅಲ್ಲಿ ಮನೆ ಸಿಕ್ಕಿದೆ ನಮ್ಗೆ, ಆದ್ರೆ ವಿದ್ಯುತ್ ಇಲ್ಲ, ನೀರಿಲ್ಲ. ಮಾಹಿತಿ ಭರವಸೆನಾ? ಯಾರು ಹೇಳಿದ್ರೆ ನಿಮ್ಗೆ ನೀರಿಲ್ಲ ವಿದ್ಯುತ್ ಇಲ್ಲ? ಇಲ್ಲ, ಹಾಗಿಲ್ಲ. ಅಲ್ಲಿ ಬೋರ್ವೆಲ್ ಹಾಕಿದೀವಿ, ಮೋಟರ್ ಬಿಟ್ಟಿದೀವಿ, ಎಲೆಕ್ಟ್ರಿಸಿಟಿ ಟೆಂಪರರಿ ಎಲೆಕ್ಟ್ರಿಸಿಟಿ ಕೊಟ್ಟಿದೀವಿ, ಏನು ತೊಂದರೆ ಇಲ್ಲ. ಜನ ಹೋಗಿ ತಡ್ರಿ, ನನಗೆ ಗೊತ್ತು, ನಾನು ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ನೆಲಗಳಿಗೆ ಸಂಬಂಧಪಟ್ಟಾಗ ನೀವು ಮಾತಾಡ್ತಾ ಇದ್ರಿ, ಲಾಸ್ಟ್ ಟೈಮ್ ಬಂದಿದ್ರಿ. ಬಿಫೋರ್ ರಿಜಿಸ್ಟ್ರೇಷನ್ ಕೀ ಬೇಕು ಅಂತ ಹೇಳಿದ್ರಿ, ನೀವು ಹೇಳಿದ್ಮೇಲೆ ಅಥವಾ ನಾವು ಅಲ್ಲೆಲ್ಲ ಚರ್ಚೆ ಮಾಡಿದ್ಮೇಲೆ ಆ ಬೆನಿಫಿಷರಿಗೆ ಇರ್ತಕ್ಕಂಥ ಕಷ್ಟನ ಅರ್ಥ ಮಾಡ್ಕೊಂಡು ಇಮಿಡಿಯೇಟ್ ಕೀ ಕೊಟ್ವಿ. ಕೀ ತಗೊಂಡ್ರು, ಇವತ್ತು ಪೂಜೆ ನಿನ್ನೆ ಪೂಜೆ ಮಾಡಿದ್ದಾರೆ, ಇವತ್ತು ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ಟೆಂಪರರಿ ಎಲೆಕ್ಟ್ರಿಸಿಟಿ ಕೊಟ್ಟಿದೀವಿ. ಆಮೇಲೆ ನೀರು ಬೋರ್ವೆಲ್ ಡ್ರಿಲ್ ಮಾಡಿದೀವಿ. ನಾನು ಹೇಳಿದ್ನಲ್ಲ, 49 ಬೋರ್ವೆಲ್ಗೆ ಪರ್ಮಿಷನ್ ತಗೊಂಡು ಈ ಕಳೆದ ಒಂದು ವಾರದಲ್ಲಿ ಸುಮಾರು 20 ಕಡೆ ಬೋರ್ವೆಲ್ ಡ್ರಿಲ್ ಮಾಡಿದೀವಿ. ಎಲ್ಲ ಕೆಲಸ ನಡೀತಾ ಇದೆ. ಸೊ ಅದನ್ನ ನೀವು ಹೇಳ್ಬೇಕು, ಆಗಿಲ್ಲ ಅಂತ ಹೇಳ್ಬಾರ್ದು. ಆಗಿದೆ ಇಲ್ಲ ಆಗಿದೆ. ನೆಕ್ಸ್ಟ್ ಸಮಸ್ಯೆ ಬಗೆಹರಿಸೋಣ. ರೈಟ್ ಸಮಸ್ಯೆ ಪರಿಹಾರ ಮಾಡೋಣ. ಓಕೆ, ಖಂಡಿತ. ನಾವು ಮೂಲಭೂತ ಸೌಕರ್ಯ ಇಲ್ಲದೆ ಯಾವುದೇ ಮನೆಗಳನ್ನ ಹ್ಯಾಂಡ್ ಓವರ್ ಮಾಡೋದಿಲ್ಲ. ಆ ದಿನ ನಿಮ್ ಗಮನಕ್ಕೆ ತಂದೆ ನಾನು. ಈಗ ನಾನು ಕೀ ಕೊಟ್ರೆ ಅಲ್ಲಿ ನೀರ್ ಬೇಕು, ಎಲೆಕ್ಟ್ರಿಸಿಟಿ ಬೇಕು, ಅವ್ರಿಗೆಲ್ಲ ಅರೇಂಜ್ಮೆಂಟ್ ಮಾಡಬೇಕು ಅಂತ ಹೇಳಿದೆ. ನಾನು ಅಟೆಂಡ್ ಮಾಡ್ತೀನಿ. ಎಸ್, ನನ್ನ ಹಂತದಲ್ಲಿ ಯಾವ್ದಿದೆ ಅದನ್ನ ಅಟೆಂಡ್ ಮಾಡ್ತೀನಿ. ಸರ್ಕಾರದ ಹಂತದ ತರುವಂತದ್ದನ್ನು ಸರ್ಕಾರದ ಗಮನಕ್ಕೆ ತರ್ತೀನಿ. ಓಕೆ, ಒಂದು ಮಾತು ಹೇಳಿದ್ರಿ ನೀವು ಹೇಳಿದಕ್ಕೆ ಎಲ್ಲ ಧನ್ಯವಾದ. ಇದ್ ಮಾಡ್ತೀವಿ. ನೀವು ಏನು ಸಾರ್ವಜನಿಕರು ಮೋಸ ಹೋಗಿದ್ದಾರೆ, ಇದಲ್ಲದೆ ದುಡ್ಡು ಇಲಾಖೆಯನ್ನು ಸಂಪರ್ಕ ಮಾಡದಲ್ಲೇ ಬೇರೆ ಥರ್ಡ್ ಪಾರ್ಟಿ ಮಾಡಿರೋದ್ರ ಬಗ್ಗೆ ಅದು ನಿಜಕ್ಕೂ ಲಕ್ಷಾಂತರ ಜನ ಇದ್ದಾರೆ. ನಮ್ಮ ಹತ್ರ 1000 ಜನ ನಮಗೆ ಬಂದಿದ್ದಾರೆ, ಅದನ್ನು ಗುಂಪಾಗಿ ಬಂದಿದ್ದಾರೆ. ಆದ್ರೆ ನೀವು ಹೇಳಿದ್ರಿ ಆ ತರದ್ ಏನ್ ಮಧ್ಯವರ್ತಿ ಇಲ್ಲ, ಇದು ಪ್ರೋಸೆಸ್ ಆಚೆ, ನೀವು ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅನ್ನೋದನ್ನ ಹೇಳ್ತಾ ಇದೀರಾ. ಆದ್ರೆ ಆ ರೀತಿ ನಿಮ್ ಕಚೇರಿಗೆ ಬಂದು ಹೇಳಿದಾಗ ನೀವು ಅಧಿಕೃತವಾಗಿ 2 ಮಾಡ್ಬೇಕು. ಒಂದು ಸಂಬಂಧಪಟ್ಟ ಇಲಾಖೆಗೆ ನೀವೇ ದೂರು ಕೊಡಬೇಕು. ನಮ್ಮ ಸಂಸ್ಥೆ ಹೆಸರು ಹೇಳ್ಕೊಂಡು ಮನೆ ಕೊಡ್ತೀವಿ ಅಂತ ಯಾರು ಬರ್ತಾ ಇದಾರೆ, ದಯವಿಟ್ಟು ಆ ದೂರುಗಳಿಗೆ ಅಂತ ಇದ್ದಾಗ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ಆಗೋದಕ್ಕೆ ನೀವು ಇದ್ ಮಾಡ್ಬೇಕು. ಅವ್ರದ್ದು ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಹೇಳ್ಬೇಕು. ಇನ್ನೊಂದು, ನೀವು ಪತ್ರಿಕಾ ಪ್ರಕಟಣೆ ಹೊಡಿಸಬೇಕು. ಯಾರು ಕೂಡ ಮಧ್ಯವರ್ತಿ ಹತ್ರ ಹೋಗಬೇಡಿ, ಯಾರಿಗೂ ಕೂಡ ಅಧಿಕಾರ ಇಲ್ಲ. ಇಲ್ಲೇ ಅರ್ಜಿ ಸಲ್ಲಿಸಿದ್ರೆ ಮಾತ್ರ ಇಲ್ಲಿಯ ನಿಬಂಧನೆಗಳನ್ನು ಅಥವಾ ದುಡ್ಡು ಕೊಡುವಂತ ಆ ಶೆಡ್ಯೂಲ್ ಏನಿದೆ ಅದ್ರ ಪ್ರಕಾರ ನಾವು ಕೊಡುವಂತದ್ದು. ಇದು ಎಲ್ಲ ಆನ್ಲೈನ್ ಅಲ್ಲಿ ಅಲಾಟ್ಮೆಂಟ್ ಆಗುತ್ತೆ. ಹಾಗಾಗಿ ನೀವು ಯಾರು ಮಧ್ಯವರ್ತಿಗಳ ಮೂಲಕ ಹೋದ್ರೆ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತ ಅಧಿಕೃತವಾಗಿ ಪತ್ರಿಕೆ ಹೇಳಿಕೆ ಕೊಡಬೇಕು. ಏನಾಗುತ್ತೆ, ಜನ ಮೋಸ ಹೋಗೋದು ತಪ್ಪತ್ತ ಅವಾಗ ಇಲ್ಲಿಲ್ಲ ಅಂದಾಗ. ಯಾಕಂದ್ರೆ ಅವರು ನಮಗೆ ವಂಚನೆ ಆಗಿದೆ, 1000 ಜನ ಆಗಿದ್ದಾರೆ. ಅದ್ರ ಬಗ್ಗೆ ಒಂದು ಪತ್ರಿಕೆ ಹೇಳಿಕೆ ಕೊಡಿ, ಅದು ಒಂದು ಕ್ಲಾರಿಫೈ ಮಾಡಿ. ಇನ್ನೊಂದೇನಂದ್ರೆ, ಈಗ ನೀವು ಗಾಣಿಗರ ಹಳ್ಳಿದು ಸರ್ ಸಾಧ್ಯತೆ ಕಡಿಮೆ, ಅತಿ ಕಡಿಮೆ. ಯಾಕಂದ್ರೆ ನಾವು ಎಲ್ಲಾನು ಆನ್ಲೈನ್ ಮಾಡೋದು, ಮ್ಯಾನುವಲಿ ಯಾವುದು ಮಾಡೋದಿಲ್ಲ. ಸರ್, ನಿಮ್ಮ ಇಲಾಖೆ ಸಿಸ್ಟಮ್ ಹೇಳ್ತಾ ಇದೀರಾ, ಸಾರ್ವಜನಿಕರಿಗೆ ಹೇಗೆ ಆಗ್ತಾ ಇದೆ ಅದನ್ನ ಅವರು ದಾರಿ ಅವ್ರು ಯಾರು ವಿದ್ವಾಂತರಲ್ಲ, ಪತ್ರಿಕೆ ಹೇಳಿಕೆ ನೋಡಿರಲ್ಲ, ನಿಮ್ ಸ್ಟೇಟ್ಮೆಂಟ್ ಗೊತ್ತಿರಲ್ಲ, ಯಾರೋ ಮನೆ ಕೊಡ್ತೀನಿ ಅಂತ ಹೋಗ್ಬಿಡ್ತಾರೆ.
ಅಲ್ಲ ಇವರಿಗಲ್ಲ, ಅದು ಫಲಾನುಭವಿ ಕೊಡ್ಬೋದು ಮೆಸೇಜ್, ಅವ್ರಿಗೆ ಮೂರನೇ ವ್ಯಕ್ತಿಗೆ ಮೆಸೇಜ್ ಅವ್ರು ತಲುಪಲ್ಲ. ಸರ್ ಈಗ ಇಲ್ಲಿ ಅಲ್ಲ ಇದು ಒಂದು ಇಲ್ಲಿ ಅವರಿಗೆ ಒಂದು ಮೇಜರ್ ಪ್ರಶ್ನೆ ಇರೋದು, ಗಾಣಿಗರ ಹಳ್ಳಿದು ನೀವು ಯಾವಾಗ ಕಂಪ್ಲೀಟ್ ಮಾಡ್ತೀರಾ? ಈಗ ನೀವು 3 ತಿಂಗಳೊಳಗೆ ಪ್ರಯತ್ನ ಅಂತ ಹೇಳಿದ್ರಿ. ಈಗ ನೀವು ಲಾಟ್ರಿ ತಗೊಳ್ತೀನಿ ಅಂದ್ರಲ್ಲ ಸರ್, 2 BHK ಅದು ಯಾವಾಗ ಫಿಕ್ಸ್ ಮಾಡಿದ್ದೀರಾ? ಒಂದು ಸ್ಪೆಸಿಫಿಕ್ ಆಗಿ ಇನ್ನು ಏನಿದೆ ಹಾ ಅವಾಗ್ಲೇ ಏನ್ ಹೇಳಿದ್ರಿ? ಅಲ್ಲ ಒಂದ್ ನಿಮಿಷ, ಕಾಂಪನ್ಸೇಷನ್ ಇಲ್ಲ ಅಥವಾ ನಿರ್ದಿಷ್ಟವಾಗಿ ನೀವು ಡೇಟ್ಗಳನ್ನು ಕೊಡಲ್ಲ ಯಾವುದೇ ರೀತಿ. ಯಾಕಂದ್ರೆ ನೀವು ಲೆಟರ್ ಮೇಲೆ ಲೆಟರ್ ಕಳಿಸ್ತಾ ಇದ್ದೀರಾ ಸರ್, ಯಾವುದು ನಿಮ್ದು ಕ್ಯಾನ್ಸಲ್ ಆಗ್ಬಿಡುತ್ತೆ, ರದ್ದಾಗ್ಬಿಡುತ್ತೆ. ಪಾಪ ಆಲ್ರೆಡಿ ಅವರು ಲೋನ್ಗಳು ತಗೊಂಡಿದ್ದಾರೆ, ನಂದು ಕ್ಯಾನ್ಸಲ್ ಆಗ್ಬಿಡುತ್ತಾ, ಅಥವಾ ತಗೊಳ್ದೇ ಇರೋರು ಆಲ್ರೆಡಿ ಮಾಡಬೇಕು ಅಂತ ಇರೋರಿಗೆ ಕ್ಯಾನ್ಸಲ್ ಆಗ್ಬಿಡುತ್ತೆ, ಅದೊಂದು ಟೆನ್ಷನ್ ಬೇರೆ. ಅಂದ್ರೆ ಹಾರ್ಟ್ ಅಟ್ಯಾಕ್ ಆದ್ರೂ ಆಯ್ತು ಕೆಲವರಿಗೆ, ಪಾಪ ಅಯ್ಯೋ ಡೇಟ್ ಬಂದ್ಬಿಡ್ತು, ನಂದು ಕೊಟ್ಟಿಲ್ಲ, ನಾನು ಡೇಟ್ ಬಂದು ನಾಳೆ ಡೇಟ್ ಕೊಡ್ಬೇಕು ಅಂತ ಹೇಳ್ಕೊಂಡು ಹಾರ್ಟ್ ಅಟ್ಯಾಕ್ ರಾತ್ರಿ ಮಾಡ್ಕೊಂಡ್ರು. ಈ ತರದ್ ಯಾಕೆ ಮಾಡ್ತಿದ್ದೀರಾ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಆ ಡೇಟ್ ಗಳನ್ನ ನಿಲ್ಲಿಸಿ, ಅಥವಾ ಬೇರೆ ಬೇರೆ ಉಪಾಯಗಳನ್ನ ಮಾಡ್ಕೊಳ್ಳಿ. ನೀವು ನಿಮ್ಮ ಉಪಾಯ ನನ್ಗೆ ಅರ್ಥ ಆಗ್ತಾ ಇದೆ, ಏನು ಡೇಟ್ಗಳು ಕೊಟ್ಬಿಟ್ರೆ ಬೇಗ ಬೇಗ ತಗೊಂಡ್ಬಂದು ಲೋನ್ ಕೊಡ್ತಾರೆ ಅನ್ನೋವಂಥದ್ದನ್ನ ನೀವು ಮಾಡ್ತಾ ಇದ್ದೀರಾ. ಆದ್ರೆ ಅದು ಬೇರೆ ತರ ಸಮಸ್ಯೆ ತಗೊಳುತ್ತೆ. ಹಾ ಆಯ್ತು, ಇಂಟರ್ಪ್ರಿಟೇಷನ್ ಮಾಡಿಬಿಡ್ತಿರಲ್ಲ, ಆ ತರ ಇಲ್ಲ. ಕ್ಲಾರಿಟಿ ಕೊಡ್ತೀನಿ ತಡ್ರಿ. ನೋಡಿ ಕೇಳಿ, ಒಂದ್ ನಿಮಿಷ ಕೇಳಿ. ಹೌದು, 3 ರಿಂದ 4 ವರ್ಷ ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಾ ಇದ್ದೀರಿ. ತಡ್ರಿ ಒಂದ್ ನಿಮಿಷ. ಸೊ ನೋಡಿ, ಸುಮಾರು ವರ್ಷಗಳಿಂದ ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಾ ಇದ್ದೀರಿ. ನಿಮ್ ಕಷ್ಟ ನಮಗೆ ಅರ್ಥ ಆಗತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಜನರಿಗೆ ಮೆಸೇಜು ಬಂದಿದೆ. ನಾವು ಪ್ರಾಜೆಕ್ಟ್ ಗಳನ್ನ ಏನ್ ಮಾಡ್ತಾ ಇದೀವಿ, 64 ಪ್ಲೇಸ್ ಅಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಯಾವ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಅಲ್ಲಿ, ಫಾರ್ ಎಕ್ಸಾಂಪಲ್ ಒಂದು ಯಾವ್ದೋ ಬಿದರಳ್ಳಿ ಒಂದು ಅಪ್ಲಿಕೇಶನ್ ಹಾಕಿದಾರೆ ಅಂತ ಅನ್ಕೊಳ್ಳಿ, ಬಿ ಬ್ಲಾಕ್ ಇವತ್ತು ನಮ್ದು ರೆಡಿ ಇಲ್ಲ. ಅವಾಗ ನಾನು ಏನ್ ಮಾಡಿದೀನಿ, ನೀವು ಕೊಟ್ಟಂತ ಅಪ್ಲಿಕೇಶನ್ ಡೇಟು ಟೈಮ್ ಅನ್ನ ಇಟ್ಟುಕೊಂಡು ಒಂದು ಸೀನಿಯಾರಿಟಿ ಲಿಸ್ಟ್ ಮಾಡಿದ್ದೀನಿ. ಅರ್ಥ ಆಗ್ತಾ ಇದೆಯಾ? ಸೀನಿಯಾರಿಟಿ ಲಿಸ್ಟ್ ಮಾಡಿ ನಿಮ್ಗೊಂದು ಮೆಸೇಜ್ ಹಾಕಿದೀನಿ ನಾನು, ಏನಂತ, ನೀವು ಸೀನಿಯಾರಿಟಿ ಲಿಸ್ಟ್ ಅಲ್ಲಿ ಈ ಲಿಸ್ಟ್ ಅಲ್ಲಿ ಇದೀರಿ, ಬಟ್ ನೀವು ಬಿದರಳ್ಳಿಗೆ ಅಪ್ಲಿಕೇಶನ್ ಹಾಕಿದ್ರಿ, ಬಿದರಳ್ಳಿ ನಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ, ಎ ಬ್ಲಾಕ್ ಮಾತ್ರ ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ ಬ್ಲಾಕ್ಗಳು ಕಂಪ್ಲೀಟ್ ಆಗಿಲ್ಲ, ಬೇರೆ ಲೊಕೇಶನ್ ಅಲ್ಲಿ ನಮ್ದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ನಿಮಗೆ ಇಂಟ್ರೆಸ್ಟ್ ಇದ್ರೆ, ಇಚ್ಛೆ ಇದ್ರೆ, ಆ ಬಿದರಳ್ಳಿಯನ್ನ ಬಿಟ್ಟು ಬೇರೆ ಲೊಕೇಶನ್ಗೆ ನೀವು ಏನಾದ್ರೂ ಇಚ್ಛೆ ಪಡ್ತಿದ್ರೆ ಅಲ್ಲಿ ಹೋಗಬಹುದು ಅಂತ ಹೇಳಿ ನಿಮ್ಗೊಂದು ಮೆಸೇಜ್ ಕೊಟ್ಟಿದ್ದೀನಿ. 3 ದಿನ ಟೈಮ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ದುಡ್ಡು ಕಟ್ಲಿಕ್ಕೂ ಅವಕಾಶ ಕೊಟ್ಟಿದ್ದೀವಿ. ಆ 3 ದಿನದಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದೀವಿ ಆನ್ಲೈನ್ ಅಲ್ಲಿ. ಯಾವ ಮಧ್ಯವರ್ತಿಗಳು ಬರುವ ಅವಶ್ಯಕತೆ ಇಲ್ಲ, ನೀವೇ ಮಾಡ್ಕೊಳ್ಬೇಕು. 1ನೇ ಸೊಲ್ಯೂಷನ್. 2ನೇ ಸೊಲ್ಯೂಷನ್ ನೀವು ಕೇಳಿದ ಹಾಗೆ ಯಾವುದು, ಗಾಣಿಗರ ಹಳ್ಳಿದು. ನೋಡಿ, ಗಾಣಿಗರ ಹಳ್ಳಿದು ನಾನು ಮುಂಚೆನೆ ಸ್ಪಷ್ಟವಾಗಿ ಹೇಳಿದೆ, ನಮ್ಗೆ ಅಲ್ಲಿ 1 BHK ಕಂಪ್ಲೀಷನ್ ಮಾಡ್ಲಿಕ್ಕೆ ಸೋರ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀವಿ. 13/5/2025 ಒಂದು ಸರ್ಕಾರಿ ಆದೇಶ ಬಂತು. ಏನು, 2 BHK ಏನು ಕಟ್ತಾ ಇದ್ದೀರಿ, ಮುಂಚೆ ಇರ್ತಕ್ಕಂತ 14,70,000 ಬೇಡ, ಅದನ್ನ ಅಲ್ಲಿರ್ತಕ್ಕಂಥ ಗೈಡ್ಲೈನ್ಸ್ ವ್ಯಾಲ್ಯೂ ತಗೊಂಡು ಅದ್ರ ಮೇಲೆ ನೀವು ಏನ್ ಮಾಡಿ ಆಕ್ಷನ್ ಮಾಡಿ ಅಂತ ಹೇಳಿ ಒಂದು ಡೈರೆಕ್ಷನ್ ಬಂತು. ಸರ್ಕಾರದ ಡೈರೆಕ್ಷನ್ ಬಂದ ಮೇಲೆ ಅದಕ್ಕೆ ನಾವು ಆ ತರ ಪ್ರೊಸೆಸ್ ಅನ್ನು ಮಾಡ್ಕೊಳ್ತಾ ಇದ್ದೀವಿ. ನಿನ್ನೆ ನಡೆದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅಧ್ಯಕ್ಷತೆಯ ಮೀಟಿಂಗ್ ಅಲ್ಲಿ, ರಿವ್ಯೂ ಅಲ್ಲಿ ನಮಗೆ ಸನ್ಮಾನ್ಯ CM ಅವರು ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಈ ಆಕ್ಷನ್ ಮಾಡೋ ಪ್ರೊಸೆಸ್ ಬೇಡ, ನೀವು ಈ ಲಾಟ್ರಿ ಮಾಡಿ ಅಂತ ಹೇಳಿ, ಅಂದ್ರೆ ಎಲ್ಲರಿಗೂ ಅವಕಾಶ ಸಿಗುತ್ತೆ, ಆ ತರ ಮಾಡಿ ಅಂತ ಹೇಳಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ಫೈಲ್ ಅನ್ನ ನಾವು ಮೂವ್ ಮಾಡಿ ಪರ್ಮಿಷನ್ ತಗೊಂಡು ಈ ಲಾಟ್ರಿ ಮಾಡಿ ಅಲ್ಲಿಂದ ಬರ್ತಕ್ಕಂಥ ರಿಸೋರ್ಸ್ ಅನ್ನ ತಗೊಂಡು 1 BHK ನ ಕಂಪ್ಲೀಟ್ ಮಾಡ್ತೀವಿ. ಸೊ ತಮ್ಗೆಲ್ಲ ಗಾಣಿಗರ ಹಳ್ಳಿಗೆ ಸಂಬಂಧಪಟ್ಟಂತ 2 BHK ಸ್ಟೇಟಸ್ ನಿಮಗೆಲ್ಲ ಗೊತ್ತು. ಕಳೆದ 3 ತಿಂಗಳ ಹಿಂದೆ ಏನೂ ಇರಲಿಲ್ಲ, 3 ರಿಂದ 6 ತಿಂಗಳ ಹಿಂದೆ. ಇವಾಗ ಅದು ಪೂರ್ತಿ ಕಂಪ್ಲೀಷನ್ ಆಗಿ ರೆಡಿ ಆಗಿದೆ, ರೆಡಿ ಟು ಆಕ್ಯುಪೈ. ಕೀ ಕೊಟ್ರೆ ಅಲ್ಲಿ ಹೋಗಿರ್ಬೋದು, ಆ ತರ ರೆಡಿ ಮಾಡಿದೀವಿ. ಸೊ ಅಲ್ಲಿ ಬರ್ತಕ್ಕಂಥ ರೆವಿನ್ಯೂನ ತಗೊಂಡು ನಾವು 1 BHK ಮಾಡ್ತೀವಿ. ಒನ್ಲಿ ಮ್ಯಾಟರ್ ಆಫ್ 1 ವೀಕ್ ಟು 15 ಡೇಸ್ ಅಲ್ಲಿ ಈ ಪ್ರೊಸೆಸ್ ಅನ್ನು ಮಾಡ್ಕೊಳ್ತೀವಿ, ಈ ಲಾಟ್ರಿ ಪ್ರೊಸೆಸ್ ಅನ್ನು ಮುಗಿಸ್ಕೊಳ್ತೀವಿ. ಆ ಪ್ರೊಸೆಸ್ ಮುಗಿದ ನೆಕ್ಸ್ಟ್ ಡೇನೆ ಆ ಸೋರ್ಸ್ ಅನ್ನ ಕಾಂಟ್ರಾಕ್ಟರ್ ಕೊಟ್ಟು ಈ 1 BHK ನ ಕಂಪ್ಲೀಟ್ ಮಾಡ್ತೀವಿ. ಸೊ ಯಾವ ಡೇಟಿಗೆ ಮಾಡ್ತೀರಾ, ಯಾವ ತಿಂಗಳಿಗೆ ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನ ನಿಖರವಾಗಿ ಹೇಳೋದು ತುಂಬಾ ಕಷ್ಟ. ಆದ್ರೂ ಮಿನಿಮಮ್ 3 ಮಂತ್ಸ್ ಆರ್ 4 ಮಂತ್ಸ್ ಅಲ್ಲಿ ನಾವು ಇದನ್ನ ಕಂಪ್ಲೀಟ್ ಮಾಡಿ ಕೊಡ್ತೀವಿ ವಿತ್ ಎಲ್ಲಾ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಥ್ಯಾಂಕ್ ಯು. ಸೊ ಎಲ್ಲಾ ಪ್ರಶ್ನೆಗಳಿಗೆ, ನಿಮ್ ಡೌಟ್ಗಳಿಗೆ ಉತ್ತರ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್.